ಬೆಳ್ತೇನೆ ನಮ್ಮ ಕೋಲಾರ ಬೆಕ್ಲಿ ಬೆಳ್ತೇನೆ ಕೋಲಾರ ತಾಲೂಕು. ಇವತ್ತು ಮದ್ಯದ ಅಂಗಡಿ ಮಾಡಬೇಕಂತ CL7 MSILದಿಂದ ಮಾನ್ಯ ತಹಶೀಲ್ದಾರ್ ಅವರು ಕೂಡ ಬೆಳಗ್ಗೆಯಿಂದ ಹೆಣ್ಮಕ್ಳು ಪಾಪ ಬಡ ಹೆಣ್ಮಕ್ಳು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇಲ್ಲಿ ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಮದ್ಯದ ಅಂಗಡಿ 6 ತಿಂಗಳಿಂದ ಇದನ್ನ ಕ್ಯಾನ್ಸಲ್ ಮಾಡಬೇಕು, ಇಲ್ಲಿ ತೆಗಿಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ರು ಜನ ಎಲ್ಲರೂ ಪಾಪ ಯುವಕರೆಲ್ಲ ಸೇರಿ. ಇವತ್ತು ಏನ್ ಭೂ ಮಾಲೀಕರು ಅಂತ ಅವರೇ ಭೂಮಿ ರೌಡಿಗಳ ತರ ವರ್ತನೆ ಮಾಡ್ಕೊಂಡು ಇವತ್ತು ಮದ್ಯದ ಅಂಗಡಿ ತೆಗೆಯಲೇಬೇಕು, ಬಡವರನ್ನ ಗುಲಾಮ್ಗಿರಿಗೆ ಎಳ್ಕೊಬೇಕು ಅಂತ ಇವ್ರ ಉದ್ದೇಶದಿಂದ ಇವತ್ತು CL7 ಅಂತ ಮದ್ಯದ ಅಂಗಡಿ ಇವತ್ತು ತೆರಬೇಕಂತ ನಮ್ಮ ಮಾಲೀಕರಾದಂತ ಕೋಡಹಳ್ಳಿ ರಾಮಕೃಷ್ಣಪ್ಪನವರು ಇವತ್ತು ಬಡವರನ್ನ ಒಕ್ಕಲೆಬ್ಬಿಸಿ ಈ ಭಾಗದಲ್ಲಿ ಸಾರಾಯಿ ಅಂಗಡಿಯನ್ನು ಓಪನ್ ಮಾಡಿದ್ರೆ ಇವತ್ತು ಕೂಲಿ ಕಾರ್ಮಿಕರಿಗೆಲ್ಲ ಗುಲಾಮ್ಗಿರಿ ಮಾಡ್ಕೊಬಹುದು. ಸಾರಾಯಿಗೆ ಹಿಡಿತವನ್ನು ಮಾಡಿದಾಗ ಇವರು ವಿದ್ಯಾಭ್ಯಾಸ ಅಭಿವೃದ್ಧಿ ಕಾಣೋದಿಲ್ಲ, ಇವ್ರು ಗುಲಾಮ್ಗಿರಿ ಬಳಸ್ಕೊಬಹುದು ಅಂತ ಹೇಳ್ಬಿಟ್ಟು ಏನು ಈ CL7 ಮಾಡ್ತಾವ್ರೆ. ಇವತ್ತು ರಾಜಕಾರಣಿಗಳು ಕೂಡ ಎಚ್ಚೆತ್ಕೋಬೇಕಾಗ್ತಿದೆ, ನಾಚಿಕೆ ಆಗ್ಬೇಕು ರಾಜಕಾರಣಿಗಳಿಗ. ಇವತ್ತು CL7 ಬೆಗ್ಲಿ ಬೆಂಜನಲ್ಲಿ ಹತ್ರ ಅವ್ರು ಓಪನ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಬರ್ಬೇಕಾಗಿತ್ತು. ಇವತ್ತು ಇಲ್ಲಿ MSL ಇವತ್ತು ಮದ್ಯದ ಅಂಗಡಿಯನ್ನು ಇವತ್ತು ತೆರವು ಬಿಟ್ರೆ ನಮ್ಮ ಬಡ ಜನತೆಯ ಮಕ್ಕಳನ್ನ ದಿವಾಳಿ ಮಾಡ್ಬೇಕಾಗ್ತದೆ. ಬಂಧುಗಳೇ, ನೀವೆಲ್ಲ ಎಚ್ಚೆತ್ಕೊಬೇಕು. ಇಲ್ಲಿ ಏನು ಮದ್ಯದ ಅಂಗಡಿ ಓಪನ್ ಮಾಡಿದ್ರೆ ನಾವು ಮುಗ್ದೋದ್ವಿ, ಇಲ್ಲಿ ಏನು ಮಾಡಕ್ ಆಗೋದಿಲ್ಲ. ಇವತ್ತು ತಹಶೀಲ್ದಾರ್ ಹೇಳೋದು ನನ್ಗೆ ಆ ಅಧಿಕಾರ ಇಲ್ಲ ಅಂತ. ಅಧಿಕಾರ ಇಲ್ಲ ಅಂತ NOC ಕೊಟ್ಟಿದ್ದಾರು ಸ್ವಾಮಿ, ನೀವು ನಾಚಿಕೆ ಆಗಲ್ವಾ? ಜಿಲ್ಲಾಧಿಕಾರಿಗೆ NOC ಕೊಟ್ಟಿದ್ದಾರು, ಅರಣ್ಯ ಇಲಾಖೆಯವ್ರು ಕೊಡ್ತೀರಿ, KEB ಅವ್ರು ಕೊಡ್ತೀರಿ, ಕಂದಾಯ ಇಲಾಖೆ ಅವ್ರು ಕೊಡ್ತೀರಿ. ಇಲ್ಲಿ ಏನು ಅಭ್ಯಂತರ ಇಲ್ಲ, ಕೊಟ್ಬಿಟ್ಟು ನೀವು ಕೈ ತೊಳ್ಕೊಳ್ಳಕ್ಕೆ ಇವತ್ತು ನಮ್ಗೆ ಏನು ಅಭ್ಯಂತರ ಇಲ್ಲ. DC ಅವ್ರು ಮಾಡ್ಬಿಟ್ಟು ಅಂದ್ರೆ DC ಮೇಲೆ ಹಾಕ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ. ಅದರಿಂದ ನಾನು ಬೆಗ್ಲಿ ಬೆಂಜನಹಳ್ಳಿ ಗ್ರಾಮಸ್ಥರಿಗೆ ಒಂದು ವಿನಂತಿ ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ಮದ್ಯದ ಅಂಗಡಿ ಓಪನ್ ಮಾಡೋದು ಬಿಡೋದು ಬೇಡ. ನೀವೆಲ್ಲ ರಾತ್ರಿ ಇಲ್ಲೇ ಕೂತ್ಕೋಬೇಕು, ಧರಣಿ ಮಾಡ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಪರಿಹಾರ ಕಂಡುಕೊಳ್ಳೋವರೆಗೂ ನೀವ್ಯಾರು ಕೂಡ ಪಕ್ಕ ಹೋಗ್ಬಾರ್ದು. ಇವತ್ತು ಪ್ರಭಾವಿ ಮುಖಂಡರು ಪಾಪ ಪೊಲೀಸ್ನವ್ರು ಎಷ್ಟು ಪೊಲೀಸ್ನವ್ರು ಹಾಕೊಂಡವ್ರು ಅಂದ್ರೆ ಆ ಪ್ರಭಾವ ಎಂತಾದಂತ ನೀವು ತಿಳ್ಕೊಬೇಕಾಗ್ತದೆ. ಇವತ್ತು ಯಾರೇ ಪ್ರಭಾವ ಅಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಇದೆ, ಅದರ ಸಂವಿಧಾನದಲ್ಲಿ ಕಾನೂನು ಇದೆ, ಅದ್ರ ಹಿಂದೆ ಓಡಾಡಬೇಕು ನಾವು. ಅದರಿಂದ ಬದ್ಧತೆಯಿಂದ ಇವತ್ತು ರಾತ್ರಿ ಆಗಲು ಕಷ್ಟ ಬಿದ್ದು ಈ ಮದ್ಯದ ಅಂಗಡಿನ ತೆರವುಗೊಳಿಸೋದು ಬಿಡಿಸಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯತ್ತು ರೂಪಿಸಬಹುದು ಅಂತ ಹೇಳಿ ಏನ್ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ನೀವು ಕಾದಿದ್ದೀರಿ. ಎಲ್ರಿಗೂ ಧನ್ಯವಾದಗಳು, ಪೊಲೀಸರಿಗೂ ಸಹ ಧನ್ಯವಾದಗಳು. ಯಾಕಂದ್ರೆ ಅವ್ರು ಕೂಡ ನಮ್ಮ ಹೆಲ್ಪ್ಗೆ ಬಂದವ್ರು, ಪಾಪ ನಮ್ಮ ಭದ್ರತೆಗಾಗಿ ಬಂದವ್ರೆ. ಪಾಪ ಎಲ್ಲರೂ ಸೇರಿ ಇವತ್ತು ಮದ್ಯದ ಅಂಗಡಿ ತೆರವುಗೊಳಿಸೋವರೆಗೂ ಕೂಡ ನಾವು ಮನೆಯ ಬಾಗಿಲು ಬಿಟ್ಟು ಪರವಾಗಿಲ್ಲ, ಮದ್ಯದಾಗಿ ಓಪನ್ ಮಾಡೋದು ಬೇಡ. ಇಷ್ಟು ಹೇಳಿ ನನ್ನ ಅವಕಾಶ ಮಾಡಿಕೊಟ್ಟಂತ ನಾನು ಬೆಗ್ಲಿ ಬೆಂಜನಹಳ್ಳಿ ಗ್ರಾಮಸ್ಥರಿಗೆ ನಾನು ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.